4 ತಿಂಗಳು ಕಷ್ಟಪಟ್ರೆ 40 ವರ್ಷ ಸುಖವಾಗಿರ್ತೀರಾ? ಇದು ನನ್ನ ಸ್ವಂತ ಸ್ಕ್ರಿಪ್ಟ್. ಯಾಕೆ ಅಂದ್ರೆ 2002ನೇ ಇಸ್ವಿ ಟೈಮಲ್ಲಿ ಬೆಂಗಳೂರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅನಿಸ್ತು ಯಾವನೋ ಬಂದಾಗೆಲ್ಲ ಸಲ್ಯೂಟ್ ಹೊಡಿತಾ ಇರಬೇಕು, ಕಂಪನಿ ಬಾಸ್ ಬಂದ್ರು ಹೊಡಿಬೇಕು, ಬಾಸ್ ಹೆಂಡತಿ ಬಂದ್ರು ಹೊಡಿಬೇಕು, ಬಾಸ್ ಮಕ್ಕಳು ಚೋಟ ಮೋಟ ಮಕ್ಕಳು, ಅವು 3 ವರ್ಷದ ಮಕ್ಕಳು ಅವು ಬಂದ್ರು ನಮಸ್ತೆ ಮ್ಯಾಮ್ ಅನ್ಬೇಕು. ನಾವು ಇಂಥ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಬೇಕಾದ್ರೆ ಅನಿಸ್ತು ಇದು ನನ್ನ ಲೈಫ್ ಅಲ್ಲ ಅಂತ. ಡಿಗ್ರಿ ಮುಗ್ದಿದೆ, B.Ed ಮುಗಿದಿದೆ, ಇದೇ ನ್ಯಾಷನಲ್ ಕಾಲೇಜ್ B.Ed ಮಾಡಿದಿಲ್ಲ, ಪಕ್ಕದಲ್ಲೇ ಇದೆ. ಬೆಂಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಾಡ್ಬೇಕಾದ್ರೆ ಫೀಲ್ ಆಯ್ತು ದಿಸ್ ಇಸ್ ನಾಟ್ ಮೈ ಲೈಫ್. 4 ತಿಂಗಳು ಸರಿಯಾಗಿ ಕುತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ಬುಕ್ ತಗೊಂಬಂದೆ, ಅವೆನ್ಯೂ ರೋಡ್ ಹೋಗಿ ಓದ್ದೆ. ಶಿವಮೊಗ್ಗದಲ್ಲಿ ಬಂದೆ, ಎಕ್ಸಾಮ್ ಬರ್ದು ವಿತಿನ್ ಎ 4 ಮಂತ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆದೆ. ಒನ್ಸ್ ಅಪಾಯಿಂಟ್ ಆದಾಗ ನೋಡ್ರಿ ಕತೆ ಹೇಳೋದೀಗ. ನನಗೆ ಏಜ್ ಅವಾಗ 20 ವರ್ಷಕ್ಕೆ ಪೊಲೀಸ್ ಕಾನ್ಸ್ಟೇಬಲ್. 60 ವರ್ಷದವರೆಗೂ ನಾನು ರಿಟೈರ್ಡ್ ಆಗೋವರೆಗೂ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಈವನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನನ್ನ ಕೆಲಸದಿಂದ ತೆಗಿಯಕ್ಕಾಗಲ್ಲ. ಅದಕ್ಕೆ ಆ ಡೈಲಾಗ್ ಬರ್ದಿದ್ದು, 4 ತಿಂಗಳು ಕಷ್ಟಪಟ್ಬಿಟ್ರೆ 40 ವರ್ಷ ಸೆಟ್ಲು. ನೀವೀಗ ಚಿಕ್ಕ ಮಕ್ಕಳಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ. 4 ವರ್ಷ ಕಷ್ಟಪಟ್ರೆ ಎಷ್ಟು ವರ್ಷ ಆರಾಮಿರ್ಬೋದು? 40 ವರ್ಷ ಆರಾಮಿರ್ಬೋದು. ಇಲ್ಲ ಅಂದ್ರೆ ಉಲ್ಟಾ ಆಗುತ್ತಿದ್ದು. ಈ 4 ವರ್ಷ ನೀವು ಮಜಾ ಮಾಡಿದ್ರೆ ಮುಂದಿನ 40 ವರ್ಷ ಸಫರ್ ಪಡ್ಬೇಕಾಗತ್ತೆ.